ಆರಾಧ್ಯ ದೈವವಾಗಿರುವಂತಹ ಶ್ರೀ ಯಲ್ಲಾಲಿಂಗ ಮಹಾರಾಜರ ಎರಡು ನಿಮಿಷ ಸೈಲೆಂಟ್ ಇದ್ರೆ ವಾಲ್ಮೀಕಿ ನಾಯಕ ಬೇಡರ ಸಂಘದ ತಾಲೂಕಾ ಸಂಘದ ಒಂದು ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಈ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಹನುಮಂತರಾಯ ದೊರೆಯವರೇ ಹಾಗೂ ಈ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ವೀರಭದ್ರ ಅಂತರಗಂಜಿಯವರೇ, ಬಸನಗೌಡವರೇ, ನಿಂಗಣ್ಣ ಗೌಡ್ರೆ ಹಾಗೂ ವೀರನ್ ಗೌಡ್ರೆ ಹಾಗೂ ಪರಮಣ್ಣವರೇ ಹಾಗೂ ಸುರಪುರದಿಂದ ಆಗಮಿಸಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಅವರೇ ಹಾಗೂ ಹನುಮಂತರಾಯ ದೊರೆಯವರೇ ಹಾಗೂ ನಾಗರಾಜ್ ಅವರೇ ಇವರು ಅನ್ನೋದು ಎಲ್ಲ ಹಿರಿಯರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಹುಣಸಗಿ ತಾಲೂಕಾ ಸಂಘ ಸುಮಾರು 2019ರಲ್ಲಿ ನೋಂದಣಿ ಆಗಿದ್ದು, ನೋಂದಣಿ ಆದ ನಂತರ ಈ ಸಂಘವು ಸಕ್ರಿಯವಾಗಿ ಇಡೀ ನಮ್ಮ ಹುಣಸಗಿ ತಾಲೂಕಿನ ಎಲ್ಲ ಭಾಗದಲ್ಲಿ ಸಂಚಾರ ಮಾಡಿ ಸಂಘಟನೆಯನ್ನು ಮಾಡಿತು. ಆನಂತರ ಬರ್ತಾ ಈ ಸಂಘಟನೆ ಸ್ವಲ್ಪ ತಟಸ್ಥವಾಗಿದ್ದರಿಂದ ಮತ್ತು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಸಂಘವನ್ನು ಮುಂದುವರಿಸೋಕ್ಕಾಗಲಿಲ್ಲ. ಹೀಗಾಗಿ ಆದರೂ ಕೂಡ ಸಭೆಗಳಾಗಿದ್ದಾವೆ, ಎಲ್ಲ ಜನಗಳ ಸಂಪರ್ಕ ಇದೆ, ನೋಂದಣಿ ಇದೆ, ಆಮೇಲೆ ರಿಜಿಸ್ಟ್ರೇಷನ್ ಕಾಪಿ ಐತೆ, ರಿನ್ಯೂವಲ್ ಐತಿ, ಎಲ್ಲ ಇದೆ. ಆದರೆ ಅಧ್ಯಕ್ಷರ ಒಂದು ಸ್ವಲ್ಪ ತಟಸ್ಥದಿಂದ ಈ ಒಂದು ಸಂಘಟನೆ ಹಿನ್ನಡೆ ಆಗಿತ್ತು. ಆದರೆ ಇವತ್ತಿನ ದಿವಸ ಹುಣಸಗಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸೋಣ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ನಾವು ಕೂಡ ನಿಮ್ಮಿಂದ ನಾವೆಲ್ಲ ಇರ್ತೀವಿ, ನೀವೆಲ್ಲ ಮುನ್ನುಗ್ರಿ, ನಿಮ್ಮಿಂದ ಇರ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದೀವಿ. ಆದರೆ ಅಧ್ಯಕ್ಷ ಪಟ್ಟ ಅನ್ನತಕ್ಕಂಥದ್ದು ದೊಡ್ಡದು. ಯಾಕಂದರೆ ನಾವು ಅಖಂಡ ಸುರಪುರ ತಾಲೂಕದಲ್ಲಿದ್ದಾಗ ಸುಮಾರು 14 ವರ್ಷ ನಾನು ತಾಲೂಕಾ ವಾಲ್ಮೀಕಿ ಸಂಘದ ಅಧ್ಯಕ್ಷರಿದ್ದೇವೆ. ನಾವು ಸುರಪುರ ತಾಲೂಕದ ಅಧ್ಯಕ್ಷರಿದ್ದರೆ ನಾವು ಯಾವ ರೀತಿ ಸಂಘಟನೆ ಮಾಡೀವಿ ಅಂದರೆ ಭಾಳಷ್ಟು ಶ್ರಮ ವಹಿಸಿ ನಾವು ಸಂಘಟನೆ ಮಾಡಿದ್ದೀವಿ. ಪ್ರತಿ ಹಳ್ಳಿಗೆ ಹೋಗಿದ್ದೀವಿ, ನಾವು ಪ್ರತಿ ಹಳ್ಳಿಯನ್ನು ಟಚ್ ಮಾಡಿದ್ದೀವಿ ಮತ್ತು ಪ್ರತಿ ಹಳ್ಳಿಯಿಂದ ದವಸ ಧಾನ್ಯ ಸಂಗ್ರಹ ಮಾಡಿದ್ದೀವಿ. ಆನಂತರ ಪಟ್ಟಿ ಮಾಡಿದ್ದೀವಿ. ಆಮೇಲೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮಾಹಿತಿ ಕೊಟ್ಟಿದ್ದೀವಿ, ಸಂಘಟನೆ ಮಾಡಿದ್ದೀವಿ, ಗ್ರಾಮ ಘಟಕಗಳನ್ನು ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿ ಅದರಲ್ಲೇ ವಿಶೇಷವಾಗಿ ಹುಣಸಗಿ ಭಾಗಕ್ಕೆ ಭಾಳಷ್ಟು ನಾವು ತಿರುಗಾಡಿದ್ವಿ. ಈ ಭಾಗದಲ್ಲಿ ಇಲ್ಲೇ ಸುಮಾರು ನಾವು ಎಲ್ಲ ಲಿಂಗ ಮಟ್ಟದಲ್ಲಿ 4-5 ಮೀಟಿಂಗ್ಗಳನ್ನು ಮಾಡಿದ್ವಿ ಸುರಪುರ ತಾಲೂಕಾ ಸಂಘದಿದ್ದಾಗ. ಆ ರೀತಿಯಾಗಿ ಒಂದು ಒಳ್ಳೆಯ ರೀತಿಯಿಂದ ಟೀಮನ್ನು ಮಾಡಿ ಇಡೀ ಅಖಂಡ ಸುರಪುರ ತಾಲೂಕದಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಜನಾಂಗವನ್ನು ಮುಟ್ಟತಕ್ಕಂಥ ಕೆಲಸ ಮಾಡಿದ್ವಿ. ಆ ಸಮಯದಲ್ಲಿ ವಾಹನ ಇರಲಿಲ್ಲ, ಏನಿಲ್ಲ, ಬಸ್ಸಿಗೆ ಬಂದು ಸೈಕಲ್ ಮೋಟ್ರ್ನಲ್ಲೋ ಆಟೋದಲ್ಲೇ ಬಂದು ನಾವು ಸಂಘಟನೆ ಮಾಡಿದ್ವಿ. ಇವತ್ತೆಲ್ಲ ಅನುಕೂಲ ಇದೆ. ಅದಕ್ಕಾಗಿ ನಾವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಹಳ್ಳಿ ಮುಖಾಂತರ ನಮ್ಮ ಜನಾಂಗಕ್ಕೆ ಏನು ಬೇಕು, ಈ ಸಂಘಟನೆ ರಾಜಕೀಯ ಅದೆಲ್ಲ ಹೊರತುಪಡಿಸಿ, ಆ ಸಂಘ ಈ ಸಂಘ ಅನ್ನತಕ್ಕಂಥ ಹೊರತುಪಡಿಸಿ ನಮ್ಮ ಜನಾಂಗಕ್ಕೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗಬೇಕು. ಯಾಕಂದರೆ ಇದು ಹುಣಸಗಿ ಭಾಗ ಅಂತಂದಾಗ ಇಲ್ಲಿ ಮುಂದುವರೆದಿರ್ತಕ್ಕಂಥ ಜನಾಂಗ ಭಾಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಈ ಮುಂದುವರೆದಿರ್ತಕ್ಕಂಥ ಜನಾಂಗ ಜಾಸ್ತಿ ಇರೋದ್ರಿಂದ ನಾವು ಸಂಘಟಿತರಾಗೋದು ಅತ್ಯವಶ್ಯಕವಾಗಿದೆ. ಸಾಕಷ್ಟು ಅನ್ಯಾಯಗಳಾಗಿದ್ದೇವೆ ಇಲ್ಲಿ. ಸಾಕಷ್ಟು ಇಲ್ಲಿ ಒಬ್ಬ ಹುಲಿಕೆರಿಗೂ ಒಂದು ಸಮಸ್ಯೆ ಇತ್ತು, ಆ ಸಮಯದಾಗ ಬಂದು ನಿಂತಿದ್ದೀವಿ. ನಮ್ಮ ಕಲ್ಲಪ್ಪಗೆ ಸಮಸ್ಯೆ ಆಯಿತು, ಆ ಸಮಯದಾಗ ಬಂದಿದ್ದೀವಿ. ಆಮೇಲೆ ಒಡಿಗೇರಿಗೆ ಒಂದು ಇದಾಯಿತು ಕೆಂಬಾಯಿ ಭಾಗದಾಗ, ಆ ಸಮಯದಲ್ಲಿ ಬಂದು ನಿಂತಿದ್ದೀವಿ. ಮತ್ತು ಈ ಭಾಗದಲ್ಲಿ ಸಾಕಷ್ಟು ಗಲಭೆಗಳಾದ್ರೆ ಪ್ರತಿಭಟನೆ ಮಾಡಿದ್ದೀವಿ. ಮತ್ತು ಅದೇ ಸಂದರ್ಭದಲ್ಲಿ ಬೆಲಸಟ್ಯಾಳದಲ್ಲಿ ಮೂರ್ತಿ ಅಪಮಾನ ಆಯಿತು, ಅವಾಗೂ ಮಾಡಿದ್ದೀವಿ. ಕಾಮನಟ್ಟಿಯಲ್ಲಿ ಕೂಡ ಮೂರ್ತಿ ಅಪಮಾನ ಮಾಡಿದ್ರು, ಅವಾಗೂ ಪ್ರತಿಭಟನೆ ಮಾಡಿದ್ದೀವಿ. ಹುಣಸಗಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡಿದ್ದೀವಿ, ಇದೆಲ್ಲ ಮಾಡಿದ್ದೀವಿ. ಈ ಭಾಗದಲ್ಲಿ ಎಲ್ಲ ಸಂಚಾರ ಮಾಡಿದ್ದೀವಿ. ದಯಮಾಡಿ ಈ ಸಂಘಟನೆ ಯಾರ ವಿರುದ್ಧವೂ ಅಲ್ಲ, ನಮ್ಮ ಸಮಾಜದ ಕ್ಷೇಮಾಭಿವೃದ್ಧಿಗಾಗಿ ಯಾರೋ ಒಂದು ಸಂಘ ಮಾಡಿದಾರೆ ಅವ್ರ ವಿರುದ್ಧ ನಾವು ಮಾಡ್ತೇವೆ ಅಂತಕ್ಕಂಥ ಭಾವನೆ ನಮಗಿಲ್ಲ ಮತ್ತು ಯಾರ ವಿರುದ್ಧವೂ ಮಾಡೋಂಗಿಲ್ಲ. ನಾವು ನಮ್ಮ ಸಮಾಜ ಜನಜಾಗೃತಿ ಮಾಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಇವತ್ತು ಸಾಮಾನ್ಯ ಜನ ನಮ್ಮ ಸಾಕಷ್ಟು ಜನರು ನೋಡ್ರಿ ಎಷ್ಟು ಕಡುಬಡತನದಲ್ಲಿದ್ದಾರೆ. ಇವತ್ತು ಸರ್ಕಾರಿ ಸೌಲಭ್ಯಗಳು ಸಾಮಾನ್ಯ ಜನರಿಗೆ ಮುಟ್ತಾ ಇಲ್ಲ. ಮತ್ತು ಪ್ರತಿ ಹಳ್ಳಿಯಾಗ ಹೋದಾಗ ನಮ್ಮ ಸಂಘಟನೆ ಸಂಘಟಿತರಾಗಿಲ್ಲ. ಒಬ್ಬರು ಮುಖ ನೋಡ್ರಿ ಒಬ್ಬರು ಆಗಂಗಿಲ್ಲ. ದ್ವೇಷ ಅಸೂಯೆಯಿಂದ ಕೂಡಿದೆ. ಈ ದ್ವೇಷ ಅಸೂಯೆ ಅನ್ನತಕ್ಕಂಥ ಭಾವನೆಯನ್ನು ಹೋಗಲಾಡಿಸಿ ಪ್ರತಿ ಹಳ್ಳಿಯಲ್ಲಿ ನಮ್ಮದೇ ಸಮಾಜ ಇದೆ, ನಮ್ಮ ಜನಾಂಗದವರು ಇದ್ದಾರೆ ಅಂತಕ್ಕಂಥ ಭಾವನೆಯಿಂದ
ಪ್ರತಿ ಹಳ್ಳಿಯ ಗ್ರಾಮ ಘಟಕಗಳನ್ನು ಮಾಡೋಣ. ಆ ಗ್ರಾಮ ಘಟಕ ಜೊತೆಗೆ ಅವರನ್ನು ಹುರಿದುಂಬಿಸಿ ಸಂಘಟಿತರಾಗಿ ಮಾಡೋಣ. ಸರ್ಕಾರ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ಕೆಲಸಗಳನ್ನು ಮಾಡೋಣ. ಇವತ್ತು ಸಾಕಷ್ಟು ನಮಗೆ ಅನ್ಯಾಯ ಆಗ್ತಾ ಇದೆ. ಪರಿಶಿಷ್ಟ ಪಂಗಡ ಇವತ್ತು 3% ಇದ್ದುದನ್ನು ಮಾನ್ಯ ಗುರುಗಳ ಹೋರಾಟದ ಮುಖಾಂತರ ಇವತ್ತು ಏನಾಗಿದೆ 7% ಆಗಿದೆ. ಆ 7% ಆದರೂ ಕೂಡ ಏನಾಗಿದೆ, ನಮ್ಮ ನ್ಯಾಯ ಸಿಕ್ಕಿಲ್ಲ. ಏನು ಸಿಕ್ಕಿಲ್ಲ ಅಂದರೆ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಆದೇಶ ಮಾಡಿದ ನಂತರ ಅದನ್ನು 9 ಶೆಡ್ಯೂಲಲ್ಲಿ ಸೇರಿಸಬೇಕಾಗಿತ್ತು. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಪಾಸ್ ಮಾಡಿಸಿ ಅದನ್ನು ಕಾನೂನಾಗಿ ಪರಿವರ್ತಿಸಿ ಅದನ್ನು ಸಂವಿಧಾನದ 9 ಮೀಟಿಂಗ್ ಬಂದೆ ಏನು ಶಾಂತಿ ಮಾಡಕ್ಕಿಲ್ಲ. ಮತ್ತೆ ಪುನಃ ಏನಾಗಿದೆ, ಅದು 3%ಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಮಠದ ಬಳಿ ಇದ್ದೆ. ಈಗ ಏನಾಗಿದೆ, ಇನ್ನೊಂದು ಸಮಸ್ಯೆ ಏನಾಗಿದೆ, ಬಂದು ಆ ಕಡೆ ಮೀಟಿಂಗ್ ಬರ್ತದೆ. ಜನಾಂಗ ಅನ್ಯ ಜಾತಿಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಜನಾಂಗ ತಳವಾರ ಅಂತ ಸರ್ಟಿಫಿಕೇಟ್ ಪಡಿತಾ ಇದ್ದಾರೆ. ನಾವು 3%ದಲ್ಲಿದ್ದೀವಿ. ನಮ್ಮ ಜನಸಂಖ್ಯೆ ಅಷ್ಟಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಇದೆ. ಆದರೆ ಇವತ್ತು ತಳವಾರ ಅನ್ನತಕ್ಕಂಥ ಬೇರೆ ಜಾತಿಯವರು, ಹಿಂದುಳಿದ ವರ್ಗದವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೋಟಲ್ ಬಿಜಾಪುರ ಹಿಡ್ಕೊಂಡು ಬೆಳಗಾವಿ ಹಿಡ್ಕೊಂಡು ಈ ಭಾಗದಲ್ಲಿ ಏನಿದ್ದಾರಲ್ಲ, ತಳವಾರು ಯಾರಿದ್ದಾರೆ ಅಂದರೆ ಹಿಂದುಳಿದ ವರ್ಗದ ಜಾತಿ ಜನಾಂಗದವರು ಇದ್ದಾರೆ. ಆದರೆ ನಾಯಕ ಜನಾಂಗದವರು ಯಾರೂ ತಳವಾರು ಇಲ್ಲ ಈ ಭಾಗದಲ್ಲಿ. ಆದರೆ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಪ್ರವರ್ಗದಲ್ಲಿ ಬರ್ತಕ್ಕಂಥ ಜನಾಂಗ ಇವತ್ತು ಏನು ಮಾಡ್ತಾ ಇದೆ ಅಂದರೆ, ತಳವಾರ ಅಂತ ಹೆಸರಿನಲ್ಲಿ ಇವತ್ತು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರಗಳನ್ನು ಪಡಿತಾ ಇದ್ದಾರೆ, ಸರ್ಕಾರಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಇವತ್ತು ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಎಲ್ಲಿ ಆಗ್ತಾ ಇದೆ? ಈ ಭಾಗದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾಕೆ ಮಾಡ್ತಾ ಇಲ್ಲ? ಅದನ್ನು ವಿರೋಧಿಸ್ತಕ್ಕಂಥ ಆಗ್ಬೇಕು. ಇವತ್ತು ಇದು ಒಂದೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ವಿರೋಧಿಸ್ತಕ್ಕಂಥ ಆಗ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ವಿರೋಧಿಸ್ತಕ್ಕಂಥದ್ದು ಆಗಬೇಕು. ಇವತ್ತು ನಾನು ಮೊನ್ನೆ ಛತ್ತೀಸ್ಗಢ ರಾಜ್ಯದಲ್ಲಿ ಹೋದಾಗ 4 ಜನ MP ಗಳು ಬಂದಿದ್ರು. ಅದರಲ್ಲಿ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಇದ್ದರು, ಗಣೇಶ್ ರಾಮ್ ಭಗತ್ ಅಂತ. ಅವ್ರ ಹತ್ತಿರ ಹೋಗಿ ನಾವು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಸ್ವಜಾತಿಯನ್ನು ಹಿಂದುಳಿದಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಜನಾಂಗ, ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ಜನಾಂಗವು ಪರಿಶಿಷ್ಟ ಪಂಗಡಿಗೆ ಸೇರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಯಾವ ಕಾರಣಕ್ಕೂ ತಡೆ ಹಿಡಿಬೇಕು, ಅದನ್ನು ಯಾವುದೇ ಕಾರಣಕ್ಕೆ ಮಾಡಕ್ಕೆ ಹೋಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ವಿ. ಇದಕ್ಕಿಂತ ಮೊದಲ ನಾವು ರಾಜ್ಯದಲ್ಲಿ ಹೋದಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ, ಹೋದಾಗ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಇವೆಲ್ಲ ಏನಿದೆ, ರಾಷ್ಟ್ರ ಮಟ್ಟದಲ್ಲಿ ನಾವು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಜವಾಗಿರ್ತಕ್ಕಂಥ ಹೋರಾಟಗಾರರಿಗೆ, ನಿಜವಾಗಿರ್ತಕ್ಕಂಥ ಸಮಾಜ ಕಟ್ಟತಕ್ಕಂಥ ಜನರಿಗೆ ಏನಾಗ್ತಿದೆ ಅಂತಂದರೆ, ಇವತ್ತು ಬೆಲೆ ಇಲ್ಲದಂತಾಗಿದೆ. ಇವತ್ತು 14 ವರ್ಷ ನಾನು ಸಮಾಜದ ಕಟ್ಟಿ ಇವತ್ತು ಸುರ್ಪುರ, ಅಖಂಡ ಸುರ್ಪುರ ತಾಲೂಕು, ಹುಣಸಿಗೆ ಮತ್ತು ಸುರ್ಪುರ ಎರಡೂ ಒಂದೇ ಇದ್ದಾಗ ಎಷ್ಟು ಪ್ರಯತ್ನ ಮಾಡಿದ್ವಿ ನಾವು. ಪ್ರತಿ ಹೋಬಳಿಯಲ್ಲಿ ಮೀಟಿಂಗ್ ಮಾಡಿದ್ದೀವಿ, ಪ್ರತಿ ಗ್ರಾಮದಲ್ಲಿ ಮೀಟಿಂಗ್ ಮಾಡಿದ್ದೀವಿ, ಪ್ರತಿ ತಾಲೂಕಿನಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಆದರೆ ನಮ್ಮ ಜನಾಂಗ ನಿರಾಸಕ್ತಿ, ಜನಾಂಗ ಜಾಸ್ತಿ ಬರೋಂಗಿಲ್ಲ, ಆಸಕ್ತಿ ಇಲ್ಲ. ಆದರೆ ಆಸಕ್ತಿ ಮೂಡಿಸ್ಬೇಕಾದ್ರೆ ನಾವು ಏನು ಮಾಡಬೇಕು? ಇವತ್ತು ಪ್ರಾಮಾಣಿಕತೆ ಭಾಳ ಇದೆ. ಇವತ್ತು ಪ್ರಾಮಾಣಿಕತೆ ಅನ್ನತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ನಡೆ ನುಡಿ ಇರ್ಬೋದು, ಜನರನ್ನು ಹತ್ತಿರ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಬಹಳ ಸಮಾಜದ ಒಬ್ಬ ಮುಖಂಡನಾಗಲಿ, ಒಬ್ಬ ಸಮಾಜದ ಅಧ್ಯಕ್ಷನಾಗಲಿ ಇರಬೇಕಾದ್ರೆ ಆತ ಯಾವ ರೀತಿಯಾಗಿ ಇರಬೇಕು